ಕಾಲೇಜಿನ ಖಾಸಗಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಸಂಭವಿಸಿದೆ. ಇನ್ನು ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿ ಸೀಮಾ ರಾಥೋಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ಕಾಲೇಜಿನ ಖಾಸಗಿ ಹಾಸ್ಟೆಲ್ನಲ್ಲಿ 17 ವರ್ಷದ ವಿದ್ಯಾರ್ಥಿನಿ ಸೀಮಾ ರಾಥೋಡ ಪಿಜಿಯಿಂದ ಓಡೋಡಿ ಹೊರಬಂದರು. ಇತರ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡಿರೋ ವಿಚಾರ ಗೊತ್ತಾಗಿ ಬಾಗಲಕೋಟೆಯ ವಿದ್ಯಾಗಿರಿ 13ನೇ ಕ್ರಾಸ್ನಲ್ಲಿ ನಿನ್ನೆ ರಾತ್ರಿ ಆಗಿರುವಂತಹ ಅವಘಡ. ಸದ್ಯ ನೇಣು ಬಿಚ್ಚಿ ಮೃತದೇಹವನ್ನು ಆಸ್ಪತ್ರೆಗೆ ಪಿಜಿ ಸಿಬ್ಬಂದಿ ಈಗ ರವಾನೆ ಮಾಡಿದ್ದಾರೆ. ವಾಗ್ದೇವಿ PU ಕಾಲೇಜ್ ಪ್ರಥಮ ವರ್ಷದ ಸೈನ್ಸ್ ವಿದ್ಯಾರ್ಥಿನಿ ಅಂತ ಗೊತ್ತಾಗ್ತಾ ಇದೆ. ಶವಗಾರದ ಮುಂದೆ ಸೀಮಾ ರಾಥೋಡ ಕುಟುಂಬಸ್ಥರು ಕಣ್ಣೀರನ್ನು ಹಾಕಿದ್ದಾರೆ. ಇದು ಖಾಸಗಿ ಹಾಸ್ಟೆಲ್ ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಗೆ ನಮಗೆ ಪಿಟ್ಸ್ ಬಂದಿದೆ ಅಂತ ಕರೆ ಮಾಡಿದರು. ಯಾರು? ಹಾಸ್ಟೆಲ್ನ ಸಿಬ್ಬಂದಿ ಆ ವಿದ್ಯಾರ್ಥಿನಿಯ ಪೋಷಕರಿಗೆ ಕರೆ ಮಾಡ್ತಾರೆ. ಆದರೆ ಇದು ಯಾಕೆ ಹಾಗಾದರೆ ನೇಣು ಹಾಕ್ಕೊಂಡ್ಲು? ಇನ್ನೊಂದು ಕಡೆ CC ಕ್ಯಾಮ್ರಾದಲ್ಲಿ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ. ಅಲ್ಲಿ ಆ ಪರಿಸ್ಥಿತಿ ನೋಡಿ, ಅಲ್ಲಿ ನೇಣು ಹಾಕ್ಕೊಂಡಿದ್ನೆಲ್ಲ ಗಮನಿಸ್ಬಿಟ್ಟು ಅಲ್ಲಿದ್ದಂತಹ ಸಹಪಾಠಿಗಳು ಗಾಬರಿ ಆಗ್ತಾರೆ. ಪಾಪ ಎಲ್ಲ ಆ ವಯಸ್ಕರೇ ಅವರು, ಪಾಪ 17-18 ವರ್ಷನ ಆಸುಪಾಸಿನವ್ರು. ಏನು ಮಾಡೋಕ್ಕಾಗ್ತದೆ? ಗಾಬರಿ ಆಗ್ತಾರೆ. ಗಾಬರಿಯಾಗಿ ಕಕ್ಕಬಿಕ್ಕಿಯಾಗಿ ಸಿಬ್ಬಂದಿಗೆ ಹೇಳ್ತಾರೆ ನೋಡಿ. ಸಿಬ್ಬಂದಿಗಳೆಲ್ಲ ಅಲ್ಲಿ ಒಳಗಡೆ ದೌಡಾಯಿಸ್ಬಿಟ್ಟು ಏನಪ್ಪ ಇದು, ಯಾಕೆ ಹಿಂಗೆ ನೇಣು ಹಾಕ್ಕೊಂಡ್ಲು? ಒಂದು ಕಡೆ ಆ ಪಿಡ್ಸ್ ಅಂತ ಬೇರೆ ಫೋನ್ ಮಾಡಿ ಅವ್ರ ಪೋಷಕರಿಗೆ ಕೂಡ ಆ ಸಿಬ್ಬಂದಿಗಳು, ಹಾಸ್ಟೆಲ್ನ ಸಿಬ್ಬಂದಿಗಳು ಹೇಳ್ತಾರೆ. ಮತ್ತು ನೋಡಿ, ಎಲ್ಲ ಸಿಬ್ಬಂದಿಗಳು, ಅಲ್ಲಿಯ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ದಿಗ್ಭ್ರಮೆ ಒಳಗಾಗಿದ್ದಾರೆ. Immediately come. Principal, where is principal of the principal? Immediately come. I will talk to you. Change ಮಾಡ್ರಿ ಹಾಸ್ಟೆಲ್, ಚೇಂಜ್ ಮಾಡ್ರಿ. ನಾ ತೆಗಿಯುತ್ತ ನಾವು ಓಪನ್ ಮಾಡೋಂಗಿಲ್ಲ. ಚೇಂಜ್ ಮಾಡ್ರಿ. ವಾಗ್ದೇವಿ ಹಾಸ್ಟೆಲ್ ಚೇಂಜ್. My daughter is murdered. First PUC Seema Rathod, Matappa Rathod at Sunaghelti 1. Enquiry immediately. Seize it. Wagdevi Hostel and College, seize it. Immediately seize it. Where is police? Where is police? I will complain. Where is police? Please police. Immediately in City Hospital. ಏನು ಎನ್ಕ್ವೈರಿ ನಾನು ಮೊದಲು ನಮ್ಮ ಮಗಳು ನೋಡ್ಬೇಕು ಸರ್, ಏನಾಗಿದೆ ಅಂತ ಹೇಳಿ ನಾನು ನೋಡ್ತೀನಿ ಸರ್. ನಂಗೆ ನೋಡೋ ಪರಿಸ್ಥಿತಿ. ಇದು ಬಾಗಲಕೋಟೆಯಲ್ಲಿ ಆಗಿರುವಂತಹ ವಿದ್ಯಾರ್ಥಿನಿ ಸಾವು ಪ್ರಕರಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಕೊಡ್ತಾ ಹೋಗ್ತಾರೆ. ನಿಜಗುಣ ಮಠಪತಿ, ಬಾಗಲಕೋಟೆಯಲ್ಲಿ ಸಾಕಷ್ಟು ಒಂಥರ ನೋವಿನ ಸಂಗತಿ ಇದು. ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾಳೆ, ಕುಟುಂಬಸ್ಥರು ಆಕ್ರಂದಿಸ್ತಾ ಇದ್ದಾರೆ. ಏನಾಯ್ತು ಇದು? ಯಾಕೆ ಪಿಡ್ಸ್ ನಿಜಕ್ಕೂ ಬಂದಿತ್ತಾ? ಏನು ಕತೆ ಅಂತ? ಸಚಿನ್, ಇದು ಬಾಗಲಕೋಟೆ ವಿದ್ಯಾಗಿರಿಯ 13ನೇ ಕ್ಲಾಸ್ನಲ್ಲಿರ್ತಕ್ಕಂಥ ವಾಗ್ದೇವಿ PU ಸೈನ್ಸ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ಬೆಳಗ್ಗೆ ಅಷ್ಟೇ ಹಾಸ್ಟೆಲ್ಗೆ ತಮ್ಮ ಗ್ರಾಮದ ಜಾತ್ರೆಯನ್ನ ಮುಗಿಸಿಕೊಂಡು ಸೀಮಾ ರಾಠೋಡ್ ತನ್ನ ಚಿಕ್ಕಪ್ಪನೊಂದಿಗೆ ಹಾಸ್ಟೆಲ್ಗೆ ಬಂದು ಜಾಯ್ನ್ ಆಗಿರ್ತಕ್ಕಂಥದ್ದು. ಏನಂತದ್ದು, ರಜೆ ಮೇಲೆ 3-4 ದಿನಗಳ ಕಾಲ ಊರಿಗೆ ಹೋಗಿರ್ತಕ್ಕಂಥದ್ದು. ರಜೆ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಬಂದಿರತಕ್ಕಂಥ ಸೀಮಾ ರಾಠೋಡ್ ಸಂಜೆ ಏನು ಹಾಸ್ಟೆಲ್ನ ಕೊಠಡಿಯಲ್ಲಿಯೇ ನೇಣಿಗೆ ಶರಣಾಗಿರ್ತಕ್ಕಂಥ, ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿರ್ತಕ್ಕಂಥ. ತತ್ಕ್ಷಣ ಅಲ್ಲಿಯ ಸ್ಥಳೀಯ ಸೆಕ್ಯೂರಿಟಿ ಆಗಿರ್ಬೋದು ಮತ್ತೆ ಅಲ್ಲಿಯ ವಾರ್ಡನ್ ತತ್ಕ್ಷಣ ಜಿಲ್ಲಾ ಆಸ್ಪತ್ರೆಗೆ ರವಾನಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಚಿಕಿತ್ಸೆ ಫಲಿಸದೆ ಸೀಮಾ ರಾಠೋಡ್ ವಿದ್ಯಾರ್ಥಿನಿ ಮೃತಪಟ್ಟಿರ್ತಕ್ಕಂಥದ್ದು. ಇದೀಗ ಏನು ಪಾಲಕರ ಏನು ಸಂಬಂಧಿಕರಲ್ಲಿ ಒಂದು ಆಕ್ರಂದನ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಮಗಳನ್ನ, ಒಬ್ಬಳೇ ಮಗಳು ಸೀಮಾ ರಾಠೋಡ್ ಹೆಚ್ಚಿನ ಒಂದು ವ್ಯಾಸಂಗಕ್ಕಾಗಿ ಬಾಗಲಕೋಟೆ ವಿದ್ಯಾಗಿರಿಯ ಒಂದು ಹಾಸ್ಟೆಲ್ನಲ್ಲಿ ಇಟ್ಟು ಖಾಸಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸ್ತಾ ಇದ್ರು. ತಾಯಿ ಕೂಡ ಶಿಕ್ಷಕಿಯಾಗಿರತಕ್ಕಂಥದ್ದು. ಆದ್ರೆ ಮಗಳಿಗೆ ಪಿಟ್ಸ್ ಬಂದಿದೆ, ಅವಳನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದೀವಿ ಅಂತಕ್ಕಂಥ ಒಂದು ಕರೆಯನ್ನ ಏನು ಹಾಸ್ಟೆಲ್ನ ಸಿಬ್ಬಂದಿ ಪೋಷಕರಿಗೆ ಮಾಡಿರ್ತಕ್ಕಂಥದ್ದು. ಆದ್ರೆ ಎಂದೂ ಕೂಡ, ಯಾಕಂತಂದ್ರೆ ಸೀಮಾ ರಾಠೋಡ್ ಹಾಸ್ಟೆಲ್ನಲ್ಲೇ ವ್ಯಾಸಂಗ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ, ಅವಳಿಗೆ ಪಿಟ್ಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನ ಏನು ಪೋಷಕರು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಬಾಗಲಕೋಟೆ ನವನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಯ ಶವ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗುತ್ತಿರುವಂತದ್ದು. ಸಚಿನ್,
ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.